5 ವರ್ಷ 6 ವರ್ಷ ಇರುವಂಥವರು ಯಾವಾಗ ಒಳಗಡೆ ಬಂದಿರ್ತಾರೆ? ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಕೇಂದ್ರ ಸರ್ಕಾರದ ವೈಫಲ್ಯ ಅಲ್ವಾ ಇದು? ಈಗೇನು ಹೋರಾಟ ಮಾಡ್ತಾ ಇದ್ದೀರಲ್ಲ, 100ಕ್ಕೆ 100% ಖಂಡಿತವಾಗ್ಲೂ ಒಳ್ಳೆ ಕೆಲಸ ಅದು. ನೀವೆಲ್ಲರೂ ಸಹ ಅಲ್ಲಿ ಹಾಕಿರುವಂಥ ಪೋಸ್ಟಲ್ಲಿರುವಂಥವ್ರು ಅಷ್ಟು ಜನನು ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಂಥವರೇ. ಆಶ್ಚರ್ಯ ಆಗಲ್ವಾ? ನಿಮ್ಮ ಕೆಲಸ ಕರೆಕ್ಟ್ ಇದೆ. ನೀವು ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತಾ ಇದ್ದೀರಿ. 100ಕ್ಕೆ 100 ಭಾಗ ಹಿಂದೂ ಧರ್ಮ ಅಪಾಯದಲ್ಲಿದೆ. ಯಾರಿಂದ ಅಪಾಯದಲ್ಲಿದೆ? ನಮ್ಮ ಹಿಂದೂಗಳಿಂದ ಅಪಾಯದಲ್ಲಿರ್ಬೋದು, ನಮ್ಮ ರಾಜಕೀಯ ಪಕ್ಷಗಳಿಂದ ಹಿಂದೂ ಧರ್ಮ ಅಪಾಯಕ್ಕೆ ಹೋಗಿರುವಂಥದ್ದು. ಸಭೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಧ್ವನಿಗೂಡಿಸ್ತೀವಿ. ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ ಘೋಷಣೆ ಮಾಡಿ, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ ಘೋಷಣೆ ಮಾಡಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ. ಬಾಂಗ್ಲಾದೇಶದವರು ಅಕ್ರಮವಾಗಿ ಭಾರತದೊಳಗಡೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ, ಎಲ್ಲ ಜಿಲ್ಲೆಗಳಲ್ಲಿದ್ದಾರೆ, ಭಾರತದ ಎಲ್ಲ ರಾಜ್ಯಗಳಲ್ಲೂ ನಗರ ಪ್ರದೇಶದಲ್ಲಿ ಇದ್ದಾರೆ. ಅವರನ್ನು ಅವರ ರಾಜ್ಯಗಳಿಗೆ ಕಳಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ, ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕರ್ತವ್ಯಗಳು. ಬಾಂಗ್ಲಾದೇಶದವರು ಭಾರತಕ್ಕೆ ಹೇಗೆ ಬಂದರು? ಇಂಟೆಲಿಜೆನ್ಸ್ ಇದ್ದು, ರಕ್ಷಣಾ ಪಡೆಗಳಿದ್ದು ಭಾರತದೊಳಗಡೆ ಬಂದಿದ್ದಾರೆ, ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ. ಮೊನ್ನೆ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯವರು 1000ಕ್ಕೂ ಹೆಚ್ಚು ಜನರನ್ನು ಗುರುತಿಸಿ ಅವರನ್ನು ಬಾಂಗ್ಲಾದೇಶಕ್ಕೆ ಕಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ರಾಷ್ಟ್ರ ರಕ್ಷಣಾ ಪಡೆ ಮಿಸ್ಟರ್ ಪುನೀತ್ ಕೆರೆಹಳ್ಳಿ ಅವರಾಗಿರ್ಬೋದು, ಒಂದಷ್ಟು ಜನ ಭಾರತೀಯ ಜನತಾ ಪಕ್ಷದವರು ವಿಡಿಯೋಗಳನ್ನು ಹಾಕ್ತಾ ಇದ್ದೀರಿ. 16ನೇ ತಾರೀಕು ಅಕ್ರಮ ಬಾಂಗ್ಲಾದೇಶಿಗರ ವಿರುದ್ಧ ನಾವು ಫ್ರೀಡಮ್ ಪಾರ್ಕಲ್ಲಿ ಸಭೆ ಮಾಡ್ತಾ ಇದ್ದೀವಿ, ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ. ತುಂಬ ಒಳ್ಳೆ ಕೆಲಸ, ತುಂಬ ಒಳ್ಳೆ ಕೆಲಸ. ಈ ಕೆಲಸ ಎಲ್ಲರೂ ಮಾಡಬೇಕಾಗಿರುವಂಥದ್ದು. ಅಕ್ರಮ ಬಾಂಗ್ಲಾದೇಶಿಗರನ್ನು ಅವರನ್ನು ಊರುಗಳಿಗೆ ಕಳಿಸುವಂತಹ ಕೆಲಸ ನಾವೆಲ್ಲ ಮಾಡಬೇಕಾಗಿರೋದು. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಆ ಕ್ರಮಗಳನ್ನು ಕೈಗೊಳ್ತಾ ಇದೆ. ಕೇಂದ್ರ ಸರ್ಕಾರ ತನ್ನ ವೈಫಲ್ಯಗಳಿಂದಾಗಿ ಬಾಂಗ್ಲಾದೇಶದವರು ಗಡಿಯನ್ನು ದಾಟಿ ದೇಶದೊಳಗಡೆ ಬಂದಿದ್ದಾರೆ. ಅಲ್ಲಿ ಮೇನ್ ಗೇಟನ್ನು ಕ್ಲೋಸ್ ಮಾಡದೆ ಗೇಟನ್ನು ಫ್ರೀಯಾಗಿ ಬಿಟ್ಟು ಅವ್ರನ್ನ ಒಳಗಡೆ ಕರ್ಕೊಂಡಾದ್ಮೇಲೆ ಅವರು ರಾಜ್ಯಾದ್ಯಂತ ಸುತ್ತುತ್ತಾ ಇದ್ದಾರೆ. ಮೊನ್ನೆ ಮೈಸೂರಿನಲ್ಲಿ ಟ್ರೈನಲ್ಲಿ ಬಂದಿದ್ದಾರೆ, ಅವ್ರನ್ನ ಹಿಡಿದಾಕಿದ್ದೀವಿ ಅಂತೇಳಿ ಹಿಂದೂ ಹೋರಾಟಗಾರರು ಹೇಳಿದ್ರಲ್ಲ, ಅವರು ಟ್ರೈನಲ್ಲಿ ಬರಬೇಕಾದ್ರೆ ಆಧಾರ್ ಕಾರ್ಡ್ಗಳು ಇಟ್ಕೊಂಡು ಬಂದಿರ್ತಾರೆ, ಕೆಲವರು ರಿಸರ್ವೇಷನ್ ಮಾಡ್ಕೊಂಡು ಬಂದಿರ್ತಾರೆ, ಕೆಲವರು ಟ್ರೈನಲ್ಲಿ ಬಂದಿರ್ತಾರೆ. ಇಂಟೆಲಿಜೆನ್ಸ್ ಏನು ಮಾಡ್ತಿತ್ತು? ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಹೇಳ್ತಿತ್ತು? ಯಾಕೆ ಇಂಟೆಲಿಜೆನ್ಸ್ ಫೇಲ್ ಆಯಿತು? ಎಲ್ಲವನ್ನೂ ಪ್ರಶ್ನೆ ಮಾಡಬೇಕಲ್ಲ. ಇತ್ತೀಚೆಗೆ ವಿಡಿಯೋಗಳನ್ನು ನೋಡ್ಬೇಕಾದ್ರೆ ನಮಗೆ ಅನಿಸುತ್ತೆ ರಾಜ್ಯ ಸರ್ಕಾರ ತಪ್ಪು ಮಾಡಿಬಿಟ್ಟಿದೆ, ರಾಜ್ಯ ಸರ್ಕಾರ ತಪ್ಪು ಮಾಡಿಬಿಟ್ಟಿದೆ. ರಾಜ್ಯ ಸರ್ಕಾರ ತಪ್ಪು ಮಾಡಿರುವಂಥದ್ದು, ರಾಜ್ಯ ಸರ್ಕಾರ ಅವರನ್ನು ಗುರುತಿಸೋದಕ್ಕೆ ಫೇಲ್ ಆಗಿರುವಂಥದ್ದು ಸೆಕೆಂಡರಿ. ಮೊದಲನೇ ಹಂತದಲ್ಲಿ ಕೇಂದ್ರ ಸರ್ಕಾರ ಕಂಪ್ಲೀಟಾಗಿ ಫೇಲ್ ಆಗಿರುವಂಥದ್ದು. ಅಕ್ರಮ ಬಾಂಗ್ಲಾದೇಶಿಗರು ಕರ್ನಾಟಕಕ್ಕೆ ಬಂದು 5 ವರ್ಷ 6 ವರ್ಷ ಆಗಿದ್ದಾರೆ ಅಂತೇಳಿ ಏನು ಕಾರ್ಯಾಚರಣೆಗಳನ್ನು ಮಾಡ್ತಾ ಇರುವಂಥ ಸಮಯದಲ್ಲಿ ಹೇಳಿದ್ರಲ್ಲ, 5 ವರ್ಷ 6 ವರ್ಷ ಇರುವಂಥವರು ಯಾವಾಗ ಒಳಗಡೆ ಬಂದಿರ್ತಾರೆ? ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಕೇಂದ್ರ ಸರ್ಕಾರದ ವೈಫಲ್ಯ ಅಲ್ವಾ ಇದು? ಈಗೇನು ಹೋರಾಟ ಮಾಡ್ತಾ ಇದ್ದೀರಲ್ಲ, 100ಕ್ಕೆ 100% ಖಂಡಿತವಾಗ್ಲೂ ಒಳ್ಳೆ ಕೆಲಸ ಅದು. ಆದರೆ ನೀವು ಹೋರಾಟ ಮಾಡಬೇಕಾಗಿರೋದು ಮೊದಲನೆಯದು ಧಿಕ್ಕಾರ ಕೂಗಬೇಕಾಗಿರುವುದು, ಮೊದಲನೆಯದು ಹೋರಾಟ ಮಾಡಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡಬೇಕು, ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವ್ರನ್ನ ಪ್ರಶ್ನೆ ಮಾಡಬೇಕು, ರಕ್ಷಣಾ ಸಚಿವರನ್ನ ಪ್ರಶ್ನೆ ಮಾಡಬೇಕು. ಈ ಕೆಲಸ ಫಸ್ಟು ಅದು ಮಾಡಬೇಕು. ಫಸ್ಟ್ ಪ್ರಿಯಾರಿಟಿ ಕೇಂದ್ರ ಸರ್ಕಾರದ ವೈಫಲ್ಯದಿಂದಾಗಿ ಅವರು ಒಳಗಡೆ ರಾಜ್ಯಕ್ಕೆ ಬಂದಿರುವಂಥದ್ದು. ಎರಡನೆಯದಾಗಿ ರಾಜ್ಯ ಸರ್ಕಾರದಲ್ಲಿ ಏನು ಗುರುತಿಸೋದಕ್ಕೆ ವಿಫಲರಾಗಿರುವಂಥದ್ದು. ಇಲ್ಲಿ ಆಧಾರ್ ಕಾರ್ಡ್ಗಳನ್ನು ಏನಾದರೂ ಮಾಡಿಕೊಟ್ಟಿದ್ರೆ ಅವ್ರು ಯಾರ್ಯಾರು ಮಾಡಿಕೊಟ್ಟಿದ್ದಾರೆ ಎಲ್ಲವನ್ನೂ ಏನು ಹೊರಗಡೆ ತರಬೇಕು. ಇದು ರಾಜ್ಯ ಸರ್ಕಾರದ ತಪ್ಪುಗಳನ್ನು ಸಹ ಹೇಳಿ, ಎರಡನೇ ಪ್ರಿಯಾರಿಟಿನಲ್ಲಿ ರಾಜ್ಯ ಸರ್ಕಾರದ ತಪ್ಪುಗಳಿಗೆ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು, ರಾಜ್ಯ ಸರ್ಕಾರಕ್ಕೂ ಧಿಕ್ಕಾರ ಹೇಳಬೇಕು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಹಾಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಿ, ಹಾಲಿ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರಿಗೆ ಪ್ರಶ್ನೆ ಮಾಡ್ರಿ. ಅದು ಸರಿಯಾದಂತಹ ಕ್ರಮ. ಇಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇರೋರು ಯಾರು? ಇನ್ನೊಂದು ವಿಚಾರ ನಾನು ಹೇಳ್ತೀನಿ, ಇಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಒಂದಷ್ಟು ಫೋಟೋಗಳಾಗ್ತಾ ಇದ್ದೀರಲ್ಲ,
ಪ್ರತಿಭಟನೆಯ ಫೋಟೋಗಳಾಗ್ತಾ ಇದ್ರಲ್ಲ, ಫೋಟೋದಲ್ಲಿ ಎಲ್ಲ ಇರುವಂಥವ್ರು ಯಾರು? ಎಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಂಥವರು, ಈ ಹಿಂದೂ ಹೋರ ಸಂಘಟನೆಗಳು ಅಂತ ಹಾಕ್ಕೊಂಡಿದ್ರಲ್ಲ, ನೀವೆಲ್ಲನೂ ಸಹ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಚಾರ ಮಾಡ್ತಾ ಇರುವಂಥವ್ರು ನೀವು. ಯಾಕೆ ನೀವು ಬಾಂಗ್ಲಾದೇಶದವ್ರನ್ನ ಹೊರಗಡೆ ಕಳಿಸೋದಕ್ಕೆ ಯಾಕೆ ಪಕ್ಷ ಬಿಟ್ಟು ಯಾಕೆ ಮಾಡ್ತಾ ಇಲ್ಲ? ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿರುವಂಥವ್ರನ್ನ ಯಾಕೆ ಈ ಸಭೆಗೆ ಆಹ್ವಾನ ಮಾಡ್ತಾ ಇಲ್ಲ? JDS ಪಕ್ಷದವರು ನಿಮ್ಮ ಮೈತ್ರಿ ಅಲ್ಲೊಬ್ರು ಇಲ್ಲೊಬ್ರು ಮಾಡಿರ್ತೀರಿ, ಬೇರೆ ಆಮ್ ಆದ್ಮಿ ಪಾರ್ಟಿ ಇದೆ, ಬಹಳಷ್ಟು ಬೇರೆ ಬೇರೆ ಸಂಘಟನೆಗಳಿದ್ದಾವೆ, ಅವ್ರನ್ನೆಲ್ಲ ಯಾಕೆ ಆಹ್ವಾನ ಮಾಡ್ತಾ ಇಲ್ಲ? ಕಾಂಗ್ರೆಸ್ ಪಕ್ಷದವ್ರನ್ನ ಆಹ್ವಾನ ಮಾಡಬೇಕಲ್ವಾ, ಅವ್ರಿಗೂ ಕರ್ಕೊಳ್ಬೇಕಲ್ಲ. ನೀವು ಮಾತ್ರ ಪೋಸ್ಟ್ ಹಾಕ್ಬಿಟ್ರೆ ಏನಾಗುತ್ತೆ? ಒನ್ ಸೈಡೆಡ್ ಆಗೋಯ್ತು. ಇದು ಭಾರತೀಯ ಜನತಾ ಪಕ್ಷದವರು ಕೇಂದ್ರ ಸರ್ಕಾರದಲ್ಲಿ ಇದ್ಕೊಂಡು ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಅದನ್ನು ಮುಚ್ಚಿಡೋದಕ್ಕೋಸ್ಕರವಾಗಿ ಇಲ್ಲಿ ನಾವು ಇದ್ದೇವೆ, ಬಾಂಗ್ಲಾದೇಶಿಗರನ್ನು ಪತ್ತೆ ಹಚ್ಚಿದ್ದೇವೆ ಅಂತೇಳಿ ಹೇಳ್ಕೊಂಡು ಬಾಂಗ್ಲಾದೇಶದವ್ರನ್ನ ಓಡಿಸ್ಬೇಕು ಅನ್ನೋ ವಿಚಾರವಾಗಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನೀವೆಲ್ಲರೂ ಸಹ ಅಲ್ಲಿ ಹಾಕಿರುವಂಥ ಪೋಸ್ಟಲ್ಲಿರುವಂಥವ್ರು ಅಷ್ಟು ಜನನು ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಂಥವರೇ. ಆಶ್ಚರ್ಯ ಆಗಲ್ವಾ? ನಿಮ್ಮ ಕೆಲಸ ಕರೆಕ್ಟ್ ಇದೆ. ನೀವು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತಾ ಇದ್ದೀರಿ. 100% ಭಾಗ ಹಿಂದೂ ಧರ್ಮ ಅಪಾಯದಲ್ಲಿದೆ. ಯಾರಿಂದ ಅಪಾಯದಲ್ಲಿದೆ? ನಮ್ಮ ಹಿಂದೂಗಳಿಂದ ಅಪಾಯದಲ್ಲಿರ್ಬೋದು, ನಮ್ಮ ರಾಜಕೀಯ ಪಕ್ಷಗಳಿಂದ ಹಿಂದೂ ಧರ್ಮ ಅಪಾಯಕ್ಕೆ ಹೋಗಿರುವಂಥದ್ದು, ಬೇರೆ ಯಾರಿಂದ ಅಲ್ಲ. ಹಿಂದೂ ಧರ್ಮವನ್ನು BJP ಪಕ್ಷದ ಓಟಿಗೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದಾರಲ್ಲ, ಅದನ್ನು ತಡೀರಿ ಅಂತ ಹೇಳ್ತಾ ಇರುವಂಥದ್ದು, ಅದನ್ನು ತಡಿಬೇಕು ಅಂತ ಹೇಳ್ತಾ ಇರುವಂಥದ್ದು. ಅದನ್ನು ತಡೆದ್ರೆ ಮಾತ್ರ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ಬೋದು. ಇದರ ಜೊತೆಗೆ ನಮ್ಮ ರಾಷ್ಟ್ರ ರಕ್ಷಣಾ ಪಡೆಯ ಸದಸ್ಯರುಗಳಿಗೆ ಮತ್ತು ಸಭೆಯಲ್ಲಿ ಭಾಗವಹಿಸ್ತಾ ಇರೋರಿಗೆ ಒಂದು ಮನವಿ, ದಯಮಾಡಿ ಅದೇ ಸಭೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಧ್ವನಿಗೂಡಿಸ್ತೀವಿ. ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ ಘೋಷಣೆ ಮಾಡಿ, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ ಘೋಷಣೆ ಮಾಡಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ, ಈ ರಾಷ್ಟ್ರೀಯ ಪ್ರಾಣಿಯನ್ನು ಮಾಡಿ ಅಂತ ಒತ್ತಾಯಿಸಿದ್ರೆ ಆವತ್ತು ಗೋವನ್ನು ನಾವು ಉಳಿಸ್ಬೋದು. ಗೋವನ್ನು ಮಾತೆ ಅಂತೀವಿ ನಾವು. ಸೋಷಿಯಲ್ ಮೀಡಿಯಾದಲ್ಲಿ ಅದು ಮಾಡಿದ್ರಿ ಇದು ಮಾಡಿದ್ರಿ ಅಲ್ಲ. ಈ ಎರಡು ಅಜೆಂಡಾಗಳನ್ನು ಇಟ್ಕೊಳ್ಳಿ. ಬಾಂಗ್ಲಾದೇಶದವರನ್ನು ಕೇಂದ್ರ ಸರ್ಕಾರದವರು ಅವರವರ ದೇಶಕ್ಕೆ ವಾಪಸ್ ಕಳಿಸ್ಬೇಕು. ರಾಜ್ಯ ಸರ್ಕಾರದವರು ಗುರುತಿಸ್ತಾರೆ, ಅವರನ್ನು ವಾಪಸ್ ಕಳಿಸುವಂಥ ಕೆಲಸ ಕೇಂದ್ರ ಸರ್ಕಾರದವರು ಮಾಡಬೇಕು. ಆ ಕೆಲಸ ಫಸ್ಟ್ ಪ್ರಿಯಾರಿಟಿ. ನೀವು ಮಾತನಾಡಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ. ಕೇಂದ್ರ ಸರ್ಕಾರದ ವೈಫಲ್ಯ, ಗುಪ್ತಚರ ಇಲಾಖೆಯ ವೈಫಲ್ಯ, ಗೃಹ ಇಲಾಖೆಯ ವೈಫಲ್ಯ, ಈ ಎಲ್ಲ ವೈಫಲ್ಯಗಳನ್ನು ಪ್ರಶ್ನೆ ಮಾಡಬೇಕಾಗಿರುವಂಥ ಕೆಲಸ ನೀವು ಮಾಡಬೇಕು. ಎರಡನೇದು, ರಾಜ್ಯದಲ್ಲಿ ರಾಜ್ಯ ಸರ್ಕಾರಗಳಿದ್ದಾವೆ, ರಾಜ್ಯ ಸರ್ಕಾರಗಳು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಪೊಲೀಸ್ ಇಲಾಖೆಯ ನಿಷ್ಕ್ರಿಯತೆಯ ಬಗ್ಗೆ ನೀವು ಧ್ವನಿ ಎತ್ತಬೇಕು. ಇಲ್ಲಿ ಪೊಲೀಸ್ ಇಲಾಖೆಯ ನಿಷ್ಕ್ರಿಯತೆಯಿಂದಾಗಿ ಬೆಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಇದ್ದರೂ ಸಹ ಅವರು ಗುರುತಿಸಲಿಲ್ಲ ಅಂತಂದರೆ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಫೇಲ್ ಆಗಿದೆ ಅಂತ. ಇದು ಎರಡನೇ ಪ್ರಿಯಾರಿಟಿ. ಮೂರನೇ ಕೆಲಸ ನೀವು ಮಾಡಬೇಕಾಗಿರೋದು, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ, ಗೋವನ್ನು ಉಳಿಸೋಣ, ಗೋ ಸಂತತಿಯನ್ನು ಉಳಿಸೋಣ, ಬೀಫ್ ಎಕ್ಸ್ಪೋರ್ಟನ್ನು ಸ್ಟಾಪ್ ಮಾಡಿ. ನಮ್ಮ ಪ್ರಧಾನಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಇಡೀ ವಿಶ್ವಕ್ಕೆ ಭಾರತ ಅತಿ ಹೆಚ್ಚು ಬೀಫ್ ಸಪ್ಲೈ ಮಾಡ್ತಾ ಇರುವಂತಹ ದೇಶ ಅಂತೇಳಿ ಪ್ರಧಾನಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನೀವು ಮಾಡಬೇಕಾಗಿರೋ ಕೆಲಸ ಫ್ರೀಡಮ್ ಪಾರ್ಕ್ನಲ್ಲಿ ಈ ಒಂದು ವಿಚಾರ. ಇದನ್ನು ಮಾಡಿದ್ರೆ ಆವತ್ತು ನಾವು ಒಪ್ಕೊಳ್ಬಹುದು ನೀವು ಪ್ರಾಮಾಣಿಕವಾಗಿ ಹಿಂದೂ ಹೋರಾಟ ಮಾಡ್ತಾ ಇದ್ದೀರಿ ಅಂತೇಳಿ. ಇಲ್ಲ ಹೋದರೆ ಹಿಂದೂ ಧರ್ಮವನ್ನು 32% ಇಳಿಸಿದಂತಹ ಖ್ಯಾತಿ ನಿಮಗೆ ಸಲ್ಲುತ್ತೆ. ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಪಕ್ಷಾತೀತವಾಗಿ ಹಿಂದೂಗಳು ಅಂದರೆ ಹಿಂದೂಗಳೇ, ಇಲ್ಲಿ ಕಾಂಗ್ರೆಸ್ನಲ್ಲಿರುವವರು ಯಾರು ಹಿಂದೂಗಳಲ್ಲ ಅನ್ನೋ ರೀತಿಯಲ್ಲಿ ನೀವು ಬಿಂಬಿಸ್ಕೊಳ್ತಾ ಇದ್ದೀರಿ. ನಮ್ಮ ಕಾರಂತರು ಹೇಳಿದ್ರಲ್ಲ, BJPಲಿರೋರೆಲ್ಲ ಹಿಂದೂಗಳಲ್ಲ, ಕಾಂಗ್ರೆಸ್ಸಲ್ಲಿರೋರೆಲ್ಲ ಹಿಂದೂ ವಿರೋಧಿಗಳಲ್ಲ ಅಂತ ಹೇಳಿದ್ರಲ್ಲ, ಆ ರೀತಿ ನೀವು ವಿಚಾರ ಮಾಡಿ ಇಲ್ಲಿ ದಾರಿ ತಪ್ಪಿಸೋವಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಒಂದು ಪಕ್ಷದ ಪರವಾಗಿ ಹಿಂದೂ ಧರ್ಮವನ್ನು, ಗೋವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಬೇಡಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.